ಸಿಂಹರಾಶಿ ಉದ್ಯಮಿಗಳಿಗೆ ಒಂದಷ್ಟು ಅನುಕೂಲ ಆಗತಕ್ಕಂತಹ ದಿವಸ ಇದು. ಜವಾಬ್ದಾರಿ ಹೊತ್ತು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣ್ತೀರಿ. ಆ ಯಶಸ್ಸು ನಿಮಗೆ ಬಹಳ ದೊಡ್ಡದಾದಂತಹ ಅನುಕೂಲಕ್ಕೆ ದಾರಿಯಾಗತ್ತೆ. ರಾಜಕಾರಣಿಗಳಿಂದ ಅನುಕೂಲವಾಗುವಂತಹ ಯೋಗ ಇದೆ. ಆಶ್ಚರ್ಯ ಆದರೂ ಕೂಡ ನಿಮ್ಮ ಅನುಭವಕ್ಕೆ ಬಂದರೆ ಅದು ಬಹಳ ವಿಶೇಷ. ಕುಟುಂಬದ ಸಹಕಾರ ಸಿಕ್ಕತ್ತೆ. ನೀವು ಮಾಡ್ತಕ್ಕಂತಹ ಯಾವುದೇ ಯೋಜನೆಗಳಿರಲಿ, ಕೆಲಸ ಇರಲಿ, ಅದಕ್ಕೆ ಮನೆಯವರು ಪರಿಪೂರ್ಣವಾಗಿ ಬೆಂಬಲವನ್ನು ನೀಡ್ತಾರೆ ಅಂತಕ್ಕಂತಹದ್ದು. ತುಂಬ ತಾಳ್ಮೆಯಿಂದ ಕೆಲಸ ಮಾಡ್ತಕ್ಕಂತಹ ನೀವು ಜನಮೆಚ್ಚುಗೆಯನ್ನು ಗಳಿಸೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಅಲ್ಲಿ ತಾಳ್ಮೆಯನ್ನು ಕಳ್ಕೊಂಡ್ರಿ ತದ್ವಿರುದ್ಧವಾದಂತಹ ಫಲ ನಿಮ್ಮದಾಗುವಂಥದ್ದು. ಹಣದ ಲಾಭ, ಹೆಸರು ಎಲ್ಲವೂ ಕೂಡ ನಿಮಗೆ ಲಭಿಸುವಂತಹ ಯೋಗ ಇದೆ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸ್ವಾರ್ಥವನ್ನು ಬಿಟ್ಟು ನೀವು ಕೆಲಸ ಮಾಡಿದರೆ ಲಾಭದ ಮುಖವನ್ನು ನೋಡ್ತೀರಿ ಅಂತಕ್ಕಂಥದ್ದು. ಗಣಪತಿಗೆ ವಿಶೇಷವಾಗಿ ಬಹಳ ಪ್ರಿಯವಾದಂತಹ ಗರಿಕೆಯನ್ನು, ದೂರ್ವೆಯನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಚಟುವಟಿಕೆಗಳಿಂದಲೇ, ನಿಮ್ಮ ಮನಸ್ಥಿತಿಯಿಂದಲೇ, ನೀವು ಮಾಡ್ತಕ್ಕಂತಹ ಕುತಂತ್ರದ ಕೆಲಸದಿಂದಲೇ ನಿಮಗೆ ತೊಂದರೆಯಾಗತ್ತೆ. ಇದನ್ನು ಹೇಳಲೇಬೇಕಾದ ಅನಿವಾರ್ಯಗಳೇ ಇರುತ್ತೆ. ಗಮನಿಸ್ಕೊಳ್ಬೇಕು. ನಿಮಗೇ ಅದು ಅಪಾಯಕ್ಕೆ ದಾರಿಯಾಗತ್ತೆ. ಆದ್ದರಿಂದ ಆ ರೀತಿಯ ಆಪತ್ತುಗಳಿಂದ ನೀವು ಹೊರಬರಬೇಕು ಅಂತಂದರೆ ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದು. ಅದು ನಿಮಗೆ ಕ್ಷೇಮ, ಬೇರೆ ಯಾರಿಗೂ ಅದರಿಂದ ಏನೂ ಉಪಯೋಗ ಇಲ್ಲ ಅನ್ನುವಂಥದ್ದು. ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ವೈಮನಸ್ಯವನ್ನು ಮಾಡಿಕೊಳ್ತೀರಿ. ಆ ರೀತಿಯ ವೈಮನಸ್ಯ ಬೇಡ. ಅವರ ಜೊತೆಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಬೇಡ, ವಿರುದ್ಧವನ್ನು ಕಟ್ಟಿಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ವ್ಯಾಪಾರ ಅಥವಾ ವ್ಯವಹಾರದ ಸಮಸ್ಯೆಯನ್ನು ಬೇರೆಯವರಿಗೆ ಹೇಳಬೇಡಿ. ನಿಮ್ಮ ವ್ಯವಹಾರದಲ್ಲಿ ಆಗ್ತಕ್ಕಂತಹ ಸಮಸ್ಯೆಯನ್ನು ನೀವು ಬೇರೆಯವರಿಗೆ ಹೇಳಿದರೆ ನೀವು ದುರ್ಬಲರಾಗ್ತೀರಿ. ಆ ದೌರ್ಬಲ್ಯವನ್ನು ನೋಡಿಕೊಂಡು ಬೇರೆಯವರು ಮತ್ತೆ ಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಎನ್ನುವಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಹಳ ಕಷ್ಟಪಟ್ಟು ಸ್ವೀಕರಿಸಬೇಕಾಗತ್ತೆ. ಹೆಚ್ಚಿನ ದುಃಖ ಉಂಟಾಗ್ತಕ್ಕಂತಹ ದಿವಸ ಇದು. ಏಕಾಂಗಿತನ, ಒಂಟಿತನ ನಿಮ್ಮನ್ನು ಹೆಚ್ಚು ಹೆಚ್ಚು ಕಾಡುವಂಥದ್ದಾಗತ್ತೆ. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ಎಲ್ಲ ಕೆಲಸಗಳಿಗೂ ಕೂಡ ಹೆಚ್ಚು ಹೆಚ್ಚು ಒದ್ದಾಟವನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಅದನ್ನು ಗಮನಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗಬೇಕು. ಮಕ್ಕಳಿಗೆ ಹಾರೈಸುವುದು ನಿಮಗೆ ಸಂತೋಷವನ್ನು ನೀಡುತ್ತೆ. ಮಕ್ಕಳಿಗೆ ಒಳ್ಳೆಯದಾಗಲಿ, ಅವರ ಪುರೋಭಿವೃದ್ಧಿ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡುವಂಥದ್ದು, ಅವರನ್ನು ಹೊಗಳತಕ್ಕಂಥದ್ದು ನಿಮಗೆ ತುಂಬ ಸಂತೋಷವನ್ನು ಕೊಡ್ತಕ್ಕಂತಹ ಕೆಲಸ. ಸಾಲದ ವಿಚಾರವನ್ನು ಮಾಡಬೇಡಿ. ಸಾಲವನ್ನು ತಗೊಳ್ಳುವಂಥದ್ದು, ಸಾಲ ಕೊಡುವಂಥದ್ದು, ಬೇರೆಯವರಿಗೆ ಸಾಲವನ್ನು ಕೊಡಿಸ್ತಕ್ಕಂಥದ್ದು, ಈ ರೀತಿಯ ಸಾಲಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳು ಈ ದಿವಸ ಬೇಡ ಅಂತ ಅರ್ಥ. ಸರ್ಕಾರಿ ಸಮಸ್ಯೆಗಳು ಎದುರಾಗಬಹುದು. ಸರ್ಕಾರದಿಂದ ಆಗ್ತಕ್ಕಂತಹ ಕೆಲವು ನಿಯಮಗಳನ್ನು ನೀವು ಪಾಲಿಸಲಿಕ್ಕೆ ಆಗದಲೇ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದು. ವೈವಾಹಿಕ ಜೀವನದಲ್ಲಿ ಏನೋ ಒಂದು ರೀತಿಯ ಅತೃಪ್ತಿಯ ಭಾವನೆ, ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಜಗಳನೇ ಮಾಡಬೇಕು ಅಂತ ಹೇಳಿ ಏನಿಲ್ಲ, ಆದರೆ ಯಾಕೋ ಈ ಸಾಂಸಾರಿಕ ಜೀವನ ಸಾಮರಸ್ಯಕ್ಕೆ ದೂರ ಆಗ್ತಾ ಇದೆಯೇನೋ ಅಂತ ಹೇಳಿ ಮನಸ್ಸಿಗೆ ಅನಿಸುವಂಥದ್ದಿರುತ್ತೆ. ಮಾಂಗಲ್ಯ ಮೂರ್ತಿ ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಆದಿದಂಪತಿಗಳು ಲಕ್ಷ್ಮೀನಾರಾಯಣರು ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವ ವೈರುಧ್ಯ ಮನಸ್ಸಿನಲ್ಲಿ ತಾಳಿದೆಯೋ ಅದನ್ನು ದೂರ ಮಾಡಲಿ. ಮನಸ್ಸಿಗೆ ಸಂತೋಷವನ್ನು, ಮುದವನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವೃತ್ತಿ ಅಥವಾ ನೌಕರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥದ್ದಿದೆ. ನಿಮಗೆ ಯಾವ ಸ್ಥಾನಮಾನಗಳಿದೆಯೋ ಅಲ್ಲಿ ನಿಮ್ಮ ಪ್ರಭಾವವನ್ನು, ನಿಮ್ಮದೇ ಆದಂತಹ ಅಧಿಕಾರವನ್ನು ನೀವು ತೋರಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ವ್ಯಾವಹಾರಿಕವಾಗಿ ಹಣ ಸಂಪಾದನೆಯನ್ನು ಮಾಡ್ತೀರಿ. ಅದು ದ್ರವ್ಯಾರ್ಜನ ಸ್ವಭಾವ ಅಂತ ಹೇಳಬೇಕಷ್ಟೇ. ಹಿರಿಯರ ಹೆಸರನ್ನು ಹೇಳಿ ಸಂಪಾದನೆಯನ್ನು ಮಾಡ್ತೀರಿ. ದೊಡ್ಡವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆ ಮಾಡ್ತಕ್ಕಂಥದ್ದು. ತಂದೆ ಹೆಸರು, ತಾತನ ಹೆಸರು ಅಥವಾ ಇನ್ಯಾರೋ
ಪರಿಚಯದವರ ಹೆಸರನ್ನು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆ ಮಾಡೋದು, ಇದು ಒಳ್ಳೆಯದಲ್ಲ, ಅಷ್ಟು ಶುದ್ಧವಾದಂತಹ ಹಣ ಅಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಉತ್ತಮಂ ಸ್ವಯಾರ್ಜಿತಂ ವಿತ್ತಂ ಮಧ್ಯಮಂ ಪಿತ್ರಾರ್ಜಿತಂ. ನೀವೇ ಸಂಪಾದನೆ ಮಾಡಿದಂತಹ ಹಣ ಪರಿಶುದ್ಧವಾದ್ದು, ತುಂಬ ಉತ್ಕೃಷ್ಟವಾದ್ದು. ತಂದೆಯವರ ಹಣ ಆದರೂ ಕೂಡ ಅದು ಮಧ್ಯಮಕ್ಕೆ ಸೇರಿದ್ದು ಅಂತ ಹೇಳಿ ಶಾಸ್ತ್ರ ಆದೇಶ ಮಾಡುತ್ತೆ. ಗಮನಿಸ್ಕೊಳ್ಳಿ. ಎಲ್ಲೋ ಕೇಳಿದಂತಹ ವಿಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾದಂಥದ್ದಿರಲ್ಲ. ಯಾಕೆಂದರೆ ನಿಜ ಏನು ಅಂತ ನಿಮಗೆ ಗೊತ್ತಿಲ್ಲ. ಕೇಳಿದ ಮಾತ್ರಕ್ಕೆ ಆ ವಿಷಯ ಸತ್ಯ ಅಂತ ಹೇಳಿ ನಂಬುವಷ್ಟು ದೊಡ್ಡತನವನ್ನು ತೋರಿಸುವಂಥದ್ದು ಬೇಡ ಅಂತ ಅರ್ಥ. ಮನೆಯಲ್ಲಿ ಸಂತೋಷ ಇರತಕ್ಕಂಥದ್ದಿದೆ. ಸಾಲದ ಹಣ ಪಡೆದು ಹೊಸ ಯೋಜನೆಗಳನ್ನು ಹಾಕೋದ್ರಿಂದ ಶುಭ ಇದೆ. ನಿಮ್ಮ ಯೋಜನೆಗಳಿಗೆ ಸಾಲದ ಹಣ ಬೇಕು, ಸಾಲ ನಿಮಗೆ ಸಿಕ್ಕತ್ತೆ, ಆ ಯೋಜನೆ ನಿಮಗೆ ಕೈಗೂಡುತ್ತೆ ಅಂತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.